26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಹೋಗ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಇಲ್ಲ. ಆದರೆ ಖಂಡಿತವಾಗಿ ಹೈಕಮಾಂಡ್ ಭೇಟಿ ಮಾಡಿದಾಗ ಇವೆಲ್ಲ ಚರ್ಚೆ ಮಾಡ್ತಾರೆ. ಮಾಡಿ ಏನು ತೀರ್ಮಾನ ಆಗುತ್ತೆ ಕಾಯ್ದು ನೋಡೋಣ. ಸಂಪುಟ ಪುನರಚನೆ ಆಗಬೇಕು ಅಂದರೆ ಬೇರೆ ಬೇರೆಯವರೆಲ್ಲ ಹಿರಿಯರು ಕೆಲಸಿದ್ದಾರೆ, ಅಸಮಾಧಾನ ಅವ್ರನ್ನೂ ತಗಬೇಕು ಸಂಪುಟಕ್ಕೆ ಅನ್ನುವಂಥದ್ದು ಕೂಡ ಈಗ ಒತ್ತಡ ಇಲ್ಲ. ಇದೆಲ್ಲ ಸ್ಪೆಕ್ಯುಲೇಷನ್ಸು. ವಸ್ತುಸ್ಥಿತಿ ಏನಿದೆ ಅಂತೇಳಿ ಅವರು ಹೈಕಮಾಂಡಿಗೆ ಹೋಗಿ ಚರ್ಚೆ ಮಾಡಿ ಬಂದ ಮೇಲೇ ಗೊತ್ತಾಗುತ್ತೆ. ಸ್ಪೆಕ್ಯುಲೇಷನ್ಸು ಹೌದು. ನಾವು ಮತ್ತೊಂದು ರಿಷಫಲ್ ಮಿನಿ ರಿಷಫಲ್ ಆಗುತ್ತೆ ಹಾಗೆ ಹೇಗೆ ಅಂತೇಳಿ ನಾವು ಕೇಳ್ತೇವೆ. ಆದರೆ ಅಲ್ಲಿ ಹೋಗಿ ಬಂದ ಮೇಲೆ ಗೊತ್ತಾಗುತ್ತೆ. ಮಹಿಳಾದು ಕೂಡ ಇನ್ನೂ ಬ್ಯಾಲೆನ್ಸ್ ಇದೆಯಲ್ಲ ಸರ್, ಅದೆಲ್ಲ ಕನ್ಸಿಡ್ರೇಷನ್ನು ತೊಗೊಂಡೇ ಅವರು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಹೋಗಿ ಬಂದ ಮೇಲೆ ಹೈಕಮಾಂಡಿನ ಜೊತೆ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಪಾರ್ಕ್ಗಳಲ್ಲಿ 5% ಜಾಗನ ವಾಣಿಜ್ಯ ಕೆಲಸಗಳಿಗೆ ಮೀಸಲಿಟ್ಟದ್ದು ವಿರೋಧ ಈಗಾಗಲೇ ವ್ಯಕ್ತ ಆಗಿದೆ ಸರ್. ಪಕ್ಷಾತೀತವಾಗಿ ಪರಿಸರವಾದಿಗಳಿಂದ ಕೂಡ ಇಲ್ಲಿ ಕಮರ್ಷಿಯಲೈಸೇಷನ್ ಬೇಡ ಅನ್ನೋ ರೀತಿಯ ಅಭಿಪ್ರಾಯ ಬರ್ತಿದೆ. ಪಾರ್ಕ್ ಜಾಗಗಳು ಅಂತಂದರೆ ಅದು ಒಳಗಡೆ ಕಮರ್ಷಿಯಲೈಸೇಷನ್ ಮಾಡೋವಂಥದ್ದಲ್ಲ. ಅದು ಈಗ ನಮಗೆ ಕೆಲವು ಸಾರ್ವಜನಿಕರ ಉದ್ದೇಶದಿಂದ ಕೆಲವು ಕೆಲಸಗಳನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರೊವಿಷನ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಮಾಡಿದ್ದಾರೆ. ಅದು ಸ್ಪೆಸಿಫಿಕ್ಕಾಗಿ ಇದು ಕಾರ್ಪೊರೇಷನ್ನವರು ತೀರ್ಮಾನಗಳು ಮಾಡಿದಾಗಲೇ ಗೊತ್ತಾಗುತ್ತೆ. ರಸ್ತೆಯಲ್ಲಿ ನಿಲ್ಲಿಸೋ ಕಾರ್ಗಳಿಗೂ ಟೂ ವೀಲರ್ಗಳಿಗೂ ಕೂಡ ಇನ್ಮೇಲೆ ಫೀಸ್ ಕಟ್ಟಬೇಕು ಅನ್ನೋ ಒಂದು ಕಾಯ್ದೆ ತರೋದಕ್ಕೆ ಹೊರಟಿದೆ. ಇಲ್ಲ, ಅದು ಮೊದಲು ನಾನು ಬೆಂಗಳೂರಿನ ಉಸ್ತುವಾರಿ ಸಚಿವನಾಗಿದ್ದಾಗ ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ರಸ್ತೆಗಳಿರೋದು ಜನ ಓಡಾಡೋದಕ್ಕೆ, ಎರಡೂ ಸೈಡು ಕಾರ್ಗಳು ಅಥವಾ ವೆಹಿಕಲ್ಸ್ ನಿಲ್ಲಿಸ್ಬಿಟ್ರೆ ಅಲ್ಲಿ ರಸ್ತೆಗಳೇ ಮುಚ್ಕೊಂಡು ಹೋಗುತ್ತೆ. ಅದಕ್ಕೊಂದು ಕಾನೂನು ತರಬೇಕು ಹಾಗೆ ಅಂತೇಳಿ ಅವಾಗೆಲ್ಲ ನಾವು ಚರ್ಚೆ ಮಾಡಿದ್ದು. ಅದು ಈಗ ಅದ್ರ ಬಗ್ಗೆ ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗಿ ಮಾಹಿತಿಗಳು ಬರ್ತಾಯಿದೆ. ಅವೈಜ್ಞಾನಿಕವಾಗಿದೆ ಸರ್ ಪ್ರೈಸಿಂಗು. ಅದೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಹಾಗೇನೇ ವಿಚಾರದಲ್ಲಿ ಸಾಕಷ್ಟು ಮುಜುಗರ ಆಗ್ತಿತ್ತು ಸರ್ ಸರ್ಕಾರಕ್ಕೆ. ಸಂಪುಟಕ್ಕೆ ಬೇಡ ಅಂತ ಪಕ್ಷದಲ್ಲೂ ಕೂಡ ಕೆಲವರು ಒತ್ತಾಯ ಇತ್ತು, ಆದರೂ ಕೂಡ ತಗೊಂಡು ವಿರೋಧ ಪಕ್ಷಗಳು ಹೋರಾಟ ಮಾಡಿದ್ರು, ಪಾದಯಾತ್ರೆ ಘೋಷಣೆ ಮಾಡಿದ್ದಾರೆ. ಒಟ್ಟಲ್ಲಿ ಒಂದು ಮುಜುಗರದ ಸನ್ನಿವೇಶ ಸರ್ಕಾರಕ್ಕೆ ಪಕ್ಷ ಎಲ್ಲ ನಾವು ಹೇಳ್ತಾ ಇದ್ದೀವಲ್ಲ, ಅವರ ಹೆಸರೇ ಇಲ್ಲ, ಯಾವ ಚಾರ್ಜ್ ಶೀಟ್ನಲ್ಲೂ ಅವ್ರ ಹೆಸರಿಲ್ಲ ಅಂತ ಅಂದಾಗ, ಜೊತೆಗೆ ಈಗ ಅವ್ರು ಹಣ ತೊಗೊಂಡಿದ್ದಾರೆ ಅಥವಾ ದುರುಪಯೋಗ ಮಾಡಿದ್ದಾರೆ ಅಂದರೆ ಅವರಿಂದ ವಸೂಲಿ ಮಾಡಬೇಕು. ತೊಗೊಂಡಿಲ್ಲ ಅನ್ನೋದಕ್ಕೆ, ತೊಗೊಂಡಿದ್ದಾರೆ ಅನ್ನೋದಕ್ಕೆ ಯಾವ ಮಾಹಿತಿ ಇಲ್ಲ ಅಲ್ಲ. ಈಗ ನೋಡಿ, ನಮಗೆ ನಾನು ಗೃಹ ಸಚಿವನಾಗಿದ್ದು, ನನಗೆ ಮಾಹಿತಿ ಇದೆ. 79 ಕೋಟಿ ರಿಕವರಿ ಮಾಡಿದರು ಔಟ್ ಆಫ್ 84 crores. ಈ 79 ಕೋಟಿ ರಿಕವರಿ ಮಾಡಿದಾಗ ನಾಗೇಂದ್ರ ಅವ್ರ ಕಡೆಯಿಂದ ಒಂದು 5 ಕೋಟಿನೋ 10 ಕೋಟಿನೋ ಇಲ್ಲ 50 ಕೋಟಿನೋ ರಿಕವರಿ ಆಗಬೇಕಾಗಿತ್ತು. ಅವರು ದುರುಪಯೋಗ ಮಾಡಿದರೆ, ಒಂದು ವೇಳೆ ಅವರು ಯಾವುದಾದ್ರೂ ರೂಪದಲ್ಲಿ ಅವ್ರ ಅಕೌಂಟಿಗೆ ಹಣ ಹೋಗಿದ್ರೆ ಅವರು CBIನವರಾಗಲಿ ED ಅವರಾಗಲಿ ರಿಕವರಿ ಮಾಡೋರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.